ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಏರ್ಫೋರ್ಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳು, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಈ ರೆಕ್ರೂಟ್ಮೆಂಟ್ ಬಂದು ಗ್ರೂಪ್ ಸಿ ಸಿವಿಲಿಯನ್ ಪೋಸ್ಟ್ಗಳಿಗೋಸ್ಕರ, ಅದು ಬಂದು 2025 ಫಸ್ಟ್ನೇ ಬ್ಯಾಚ್ಗೋಸ್ಕರ ಈ ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಇನ್ನು ಯಾವ ಪೋಸ್ಟ್ಗೆ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ಏರ್ ಆಫೀಸರ್ ಕಮಾಂಡಿಂಗ್ ಏರ್ ಫೋರ್ಸ್ ಸ್ಟೇಷನ್ ಅರ್ಜನ್ ಸಿಂಗ್, ಪನ್ಗರ್, ವೆಸ್ಟ್ ಬೆಂಗಾಲ್. ಲೋವರ್ ಡಿವಿಷನ್ ಕ್ಲರ್ಕ್ 10 ವ್ಯಾಕೆನ್ಸಿ ಇದೆ. ಇನ್ನು ಕೆಟಗರಿ ವೈಸ್ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಿಂದಿ ಟೈಪಿಸ್ಟ್ 1, ಕುಕ್ 12, ಸ್ಟೋರ್ ಕೀಪರ್ 16, ಕಾರ್ಪೆಂಟರ್ 3, ಪೇಂಟರ್ 3, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ 53, ಮೆಸ್ ಸ್ಟಾಫ್ 7, ಲಾಂಡ್ರಿ ಮ್ಯಾನ್ 3, ಹೌಸ್ ಕೀಪಿಂಗ್ ಸ್ಟಾಫ್ 31, ವಾಲ್ಕನೈಸರ್ 1, ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ 8, ಟೋಟಲ್ 148. ಇನ್ನು ಏರ್ ಆಫೀಸರ್ ಕಮಾಂಡಿಂಗ್ ಏರ್ ಫೋರ್ಸ್ ಸ್ಟೇಷನ್ ತೇಜ್ಪುರ್ ಅಸ್ಸಾಂ, ಲೋವರ್ ಡಿವಿಷನ್ ಕ್ಲರ್ಕ್ 1. ಇನ್ನು ಏರ್ ಆಫೀಸರ್ ಕಮಾಂಡಿಂಗ್ ಏರ್ ಫೋರ್ಸ್ ಸ್ಟೇಷನ್ ಅಂಬಾಲಾ, ಹಿಂದಿ ಟೈಪಿಸ್ಟ್ 1 ವ್ಯಾಕೆನ್ಸಿ. ಇನ್ನು ಏರ್ ಆಫೀಸರ್ ಕಮಾಂಡಿಂಗ್ ಏರ್ ಫೋರ್ಸ್ ಸೆಂಟ್ರಲ್ ಅಕೌಂಟೆಂಟ್ ಆಫೀಸರ್, ಲೋವರ್ ಡಿವಿಷನ್ ಕ್ಲರ್ಕ್ 3 ವ್ಯಾಕೆನ್ಸಿ ಇದೆ. ಟೋಟಲ್ 153 ವ್ಯಾಕೆನ್ಸಿ ಇದೆ. ಇನ್ನು ಏಜ್ ಲಿಮಿಟ್ ಬಂದು 18ರಿಂದ 25 ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ OBCಗೆ 3 ವರ್ಷ, SC STಗೆ 5 ವರ್ಷ, PWDಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅವ್ರೇನಾದ್ರು ಮತ್ತೆ SC ST ಅವರಾಗಿದ್ದರೆ 10+5, OBC ಆಗಿದ್ರೆ 10+3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಇದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯ್ಗಾದರೆ ಅಪ್ ಟು 40 ಇಯರ್ಸ್ ಜನರಲ್, SC STಗೆ 45 ವರ್ಷ ತನಕ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಅವ್ರದ್ದು ಪೇ ಲೆವೆಲ್ ಎಷ್ಟಿರುತ್ತೆ ಅಂತ ಇಲ್ಲಿದೆ. ಹಿಂದಿ ಟೈಪಿಸ್ಟ್ ಇದಕ್ಕೆಲ್ಲ 12th ಪಾಸ್ ಆಗಿರಬೇಕು. ಇನ್ನು ಟೈಪಿಂಗ್ ಸ್ಪೀಡ್ 35 ವರ್ಡ್ಸ್ ಪರ್ ಮಿನಿಟ್ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ 30 ವರ್ಡ್ಸ್ ಪರ್ ಮಿನಿಟ್. ಇನ್ನು ಹಿಂದಿ ಟೈಪಿಸ್ಟ್ಗೆ 12th ಪಾಸ್ ಆಗಿರಬೇಕು, ಇದು ಸೇಮ್. ಇನ್ನು ಸ್ಟೋರ್ ಕೀಪರ್ಗೆ 12th ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆದರೂ ಆಗುತ್ತೆ. ಇನ್ನು ಸಿವಿಲಿಯನ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಡ್ರೈವರ್ 10th ಪಾಸ್ ಆಗಿರಬೇಕು. ಇನ್ನು ಸಿವಿಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅವ್ರ ಹತ್ರ. ಇನ್ನು ಕುಕ್ 10th ಪಾಸ್ ಆಗಿರಬೇಕು, 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಕ್ಯಾಟ್ರಿಂಗಲ್ಲಿ, ಅಂದರೆ ಡಿಪ್ಲೊಮೊ ಕ್ಯಾಟ್ರಿಂಗ್ ಮಾಡಿದರೆ ಆಗುತ್ತೆ. ಇನ್ನು ಪೇಂಟರ್ 10th ಪಾಸ್ ಆಗಿರಬೇಕು, ITI ಸರ್ಟಿಫಿಕೇಷನ್ ಇರಬೇಕು ಪೇಂಟರ್ ಅದರಲ್ಲಿ, ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೂ ಆಗುತ್ತೆ. ಇನ್ನು ಕಾರ್ಪೆಂಟರ್ 10th ಪಾಸ್ ಆಗಿರಬೇಕು ಅಥವಾ ITIನ ಮಾಡಿರಬೇಕು ಕಾರ್ಪೆಂಟರ್ ಟ್ರೇಡಲ್ಲಿ. ಇನ್ನು ಹೌಸ್ ಕೀಪಿಂಗ್ ಸ್ಟಾಫ್ ಇದಕ್ಕೂ 10th ಪಾಸ್ ಆಗಿರಬೇಕು ಅಥವಾ ಯಾವುದಾದ್ರು ಈಕ್ವಲೆಂಟ್ ಎಜುಕೇಷನ್ ಮಾಡಿರಬೇಕು. ಲಾಂಡ್ರಿ ಮ್ಯಾನ್ 10th ಪಾಸ್ ಆಗಿರಬೇಕು, 1 ಇಯರ್ ಎಕ್ಸ್ಪೀರಿಯನ್ಸ್ ದೋಬಿ ಆಗಿ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಮೆಸ್ ಸ್ಟಾಫ್ ಇದಕ್ಕೂ 10th ಪಾಸ್ ಆಗಿರಬೇಕು, 1 ಇಯರ್ ಎಕ್ಸ್ಪೀರಿಯನ್ಸ್ ವೆಯ್ಟರ್ ಆಗಿ ಇರಬೇಕು. ಇನ್ನು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಇದಕ್ಕೆ 10th ಪಾಸ್ ಆಗಿರಬೇಕು. ವಾಲ್ಕನೈಸರ್ ಇದಕ್ಕೂ 10th ಪಾಸ್ ಆಗಿರಬೇಕು. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್, ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ಅಪ್ಲಿಕೇಶನ್ನ ಪ್ರಾಸೆಸ್ ಮಾಡ್ತಾರೆ, ಆಮೇಲೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ರಿಟರ್ನ್ ಟೆಸ್ಟ್ನ ಕೊಡ್ತಾರೆ. ರಿಟರ್ನ್ ಟೆಸ್ಟ್ ಸಿಲೆಬಸ್ ಇಲ್ಲಿದೆ. ಈ 3 ಪಾಯಿಂಟ್ಸ್ ಇದೆಯಲ್ಲ, ಇದು ಫಾರ್ ಹಿಂದಿ ಟೈಪಿಸ್ಟ್ ಜನರಲ್ ಇಂಟೆಲಿಜೆನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕಲ್ ಆಪ್ಟಿಟ್ಯೂಡು, ಜನರಲ್ ಅವೇರ್ನೆಸ್ಸು ಲೋವರ್ ಡಿವಿಷನ್ ಕ್ಲರ್ಕು ಮತ್ತು ಹಿಂದಿ ಟೈಪಿಸ್ಟ್ಗೆ. ಇನ್ನು MTS, HKS, ಲಾಂಡ್ರಿ ಮ್ಯಾನ್, ಮೆಸ್ ಸ್ಟಾಫ್, ವಾಲ್ಕನೈಸರ್ಗೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್. ಇನ್ನು ಉಳಿದವ್ರಿಗೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ನ್ಯೂಮರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಜನರಲ್ ಅವೇರ್ನೆಸ್, ಟ್ರೇಡ್ ಆರ್ ಪೋಸ್ಟ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇನ್ನು ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ ಎಕ್ಸಾಮ್. ಆಮೇಲೆ ಸ್ಕಿಲ್ ಅಥವಾ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ಅದಾದಮೇಲೆ. ಇನ್ನು ರಿಟರ್ನ್ ಟೆಸ್ಟ್ಗೆ 100% ವೇಸ್ಟೇಜು. ಇನ್ನು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸು ಒರಿಜಿನಲ್ ಸರ್ಟಿಫಿಕೇಟು, ಕಾಪೀಸು ವಿತ್ ಅಪ್ಲಿಕೇಶನ್ ಎಲ್ಲ ಕಳಿಸ್ಬೇಕಿರುತ್ತೆ. ಇನ್ನು ಯಾವಾಗ ಇವರು ಅನೌನ್ಸ್ ಮಾಡ್ತಾರೆ ಅದರಿಂದ 30 ಡೇಸ್ ಒಳಗೆ ನೀವು ಕಳಿಸ್ಬೇಕಿರುತ್ತೆ. ಈಗ ಅನೌನ್ಸ್ ಮಾಡಿದ್ದಾರೆ, ಸೊ ಇದರಿಂದ 30 ಡೇಸ್ ಒಳಗೆ ಕಳಿಸ್ಬೇಕಿರುತ್ತೆ. ಇನ್ನು ಅಫಿಷಿಯಲ್ ವೆಬ್ಸೈಟ್ದು ಲಿಂಕ್ನ ಕೊಡ್ತೀನಿ,
ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸ್ಬೇಕಿರುತ್ತೆ. ಅದ್ರ ಜೊತೆಗೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ನು, ಏಜು, ಟೆಕ್ನಿಕಲ್ ಕ್ವಾಲಿಫಿಕೇಷನ್ನು, PWD ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಇದೆಲ್ಲದ್ರದ್ದು ಅಟೆಸ್ಟೇಷನ್ ಮಾಡಿ ಕಳಿಸ್ಬೇಕಿರುತ್ತೆ. ಇನ್ನೆಲ್ಲ ಈ ನೋಟಿಫಿಕೇಷನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಪ್ಲಿಕೇಶನ್ ಬಂದು ಈ ಥರ ಇರುತ್ತೆ. ನೇಮು, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಏಜ್, ಅಡ್ರೆಸ್, ಎಜುಕೇಷನ್ ಕ್ವಾಲಿಫಿಕೇಷನ್ನು ಇದನ್ನೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಅಡ್ರೆಸ್ ಮತ್ತು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಇರೋರು ಅಪ್ಲೈ ಮಾಡಿ. ಥ್ಯಾಂಕ್ ಯು.